विश्वेशलिङ्गसम्भूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरुं। ಶಿವಮೊಗ್ಗ ಮಹಾನಗರದ ಈ ಭವ್ಯ ಸಮಾರಂಭದಲ್ಲಿ ಸಿಂಹಾಸನಾರೂಢರಾಗಿರುವ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ ಹಾಗೂ ಶ್ರೀಶೈಲ ಜಗದ್ಗುರುಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಭವ್ಯ ದಿವ್ಯ ಸಮಾರಂಭದಲ್ಲಿ ಮಂಗಲ ಆಶೀರ್ವಚನವನ್ನು ದಯಪಾಲಿಸಿರುವ ಕಾಶಿಪೀಠದ ನೂತನ ಜಗದ್ಗುರುಗಳವರಾದ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರೇ, ಕಾರ್ಯಕ್ರಮದ ಮಾರ್ಗದರ್ಶಕರಲ್ಲೊಬ್ಬರಾದ ಬೆಳಕಿಯ ತಟಸ್ಥರ ಪ್ರಭಾ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ, ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಮಸ್ತ ಶಿವಾಚಾರ್ಯರೇ, ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿರುವ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ, ಈ ಸಮಾರಂಭವನ್ನು ಹಮ್ಮಿಕೊಂಡಿರುವ ಈ ಸಮಿತಿ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಸೇರಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ಈಗಾಗಲೇ ನಮ್ಮ ಎಲ್ಲ ಪೀಠಾಚಾರ್ಯರು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದಂತೆ ಇಂದು ನಡೆದಿರುವಂತಹ ಈ ಸಮಾರಂಭ ಶಿವಮೊಗ್ಗ ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ನಿಜವಾಗಲೂ ಕೂಡ ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಹಿಂದೆ 34 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿನೂ ಕೂಡ ನಾವು ಹಾಗೂ ರಂಭಾಪುರಿ ಜಗದ್ಗುರುಗಳಲ್ಲಿ ಪಾಲ್ಗೊಂಡಿದ್ವಿ. ಆಗ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದು ಆ ಭವ್ಯ ಸಮಾರಂಭಕ್ಕೆ ಕಾರಣೀಭೂತರಾಗಿದ್ದರು. ಬಹುತೇಕ ಸಮಾರಂಭವನ್ನು ಇನ್ನೂ ನಾವು ಮರೆತೇ ಇಲ್ಲ. ಆದರೆ ಈ ಸಮಾರಂಭ ಇನ್ನೂ ಹೆಚ್ಚಿನ ಮೆರುಗನ್ನು ತಂದು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಉತ್ಸವದಲ್ಲಿ ಜನರು ಪಾಲ್ಗೊಳ್ಳೋದು ಬಹಳ ಕಷ್ಟ ಅನಿಸ್ತಾ ಇತ್ತು.
ಆದರೆ ಶಿವಮೊಗ್ಗ ನಗರದಲ್ಲಿ ನಡೀತಕ್ಕಂಥ ಉತ್ಸವ ನೋಡಿದರೆ ಪ್ರಾರಂಭದಿಂದ ಕೊನೆಯವರೆಗೆ ರಸ್ತೆ ಹಿಡಿಸಲಾರದಷ್ಟು ಜನ ಸೇರಿ ಈ ಉತ್ಸವಕ್ಕೆ ಭಕ್ತಿಯನ್ನು ಸಮರ್ಪಿಸುವುದನ್ನು ನೋಡಿ ಮೇಘರಾಜನು ಕೂಡ ಪ್ರಸನ್ನಾಗಿ ತನ್ನ ಉಪಸ್ಥಿತಿಯನ್ನು ಕೊಟ್ಟ ಅನ್ನುವಂಥ ಮಾತನ್ನ ನಮಗೆಲ್ಲ ಪೀಠಾಚಾರ್ಯ ಹೇಳಿದ್ದಾರೆ. ಬಹುತೇಕ ನಿಸರ್ಗ ತನ್ನ ಪ್ರಸನ್ನತೆಯನ್ನು ತೋರಿಸಿದ್ರೆ ಈ ಕಾರ್ಯಕ್ರಮ ಭಗವಂತನಿಗೆ ಪ್ರಿಯವಾದ ಕಾರ್ಯಕ್ರಮ ಅನ್ನುವಂಥದ್ದು ಸಿದ್ಧವಾಗ್ತಾ ಇದೆ. ಸನಾತನ ವೀರಶೈವ ಧರ್ಮದ ಸಂಸ್ಥಾಪಕರಾದ ಜಗದ್ಗುರು ಪಂಚಾಚಾರ್ಯರಂದ್ರೆ ಸದಾಶಿವನ ಸಾಕ್ಷಾತ್ ಸ್ವರೂಪ ಅನ್ನುವಂಥ ಭಾವನೆಯನ್ನ ಜನರಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಈ ವರ್ಷದ ಯುಗಾದಿಯ ಪ್ರತಿಪದೆಯಿಂದ ನಿರಂತರವಾಗಿ ಎಲ್ಲ ಕಡೆ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಪಂಚಾಚಾರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅನ್ನುವಂಥದ್ದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಮೊನ್ನೆ ಒಂದು ಸಭೆಯೊಳಗೆ ರಂಭಾಪುರಿ ಜಗದ್ಗುರು ಒಂದು ಮಾತನ್ನು ಹೇಳಿದರು. 2026ನೇ ಇಸ್ವಿಯಲ್ಲಿ ಪಂಚಾಚಾರ್ಯ ವರ್ಷ ಅನ್ನುವಂಥ ಮಾತನ್ನು ಅವರು ಅಪ್ಪಣೆಗೊಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ. ಈ ಧರ್ಮ ಸಂಸ್ಥಾಪನಾ ಆಚಾರ್ಯರ ಲಿಂಗೋದ್ಭವದ ಬಗ್ಗೆ ಉಜ್ಜಯಿನಿ ಜಗದ್ಗುರು ಬಹಳ ಸ್ಪಷ್ಟವಾದ ಸುಂದರವಾದ ವಿಚಾರವನ್ನು ಹೇಳಿದ್ದಾರೆ. ವೀರಶೈವ ಸಿದ್ಧಾಂತದ ಪ್ರಕಾರ ಜಡ ಅನ್ನುವಂಥದ್ದೇ ಇಲ್ಲ. ಅತ್ಯಂತ ಗೂಢ ಚೈತನ್ಯಂ ಜಡ ಅವ್ಯಕ್ತ ಮುಚ್ಚತೆ ಅನ್ನುವಂಥ ಮಾತು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರ್ತದೆ. ನಾವು ಭೂಮಿ ಜಡ ಅಂತೀವಿ, ಕಲ್ಲು ಜಡ ಅಂತೀವಿ, ನೀರು ಜಡ ಅಂತ ಕರೀತಾ ಇದ್ದೇವೆ. ಆದರೆ ವಾಸ್ತವಿಕವಾಗಿ ಎಲ್ಲವೂ ಚಿದ್ರೂಪವಾಗಿರುವಂತಹದ್ದೇ. ಅವ್ಯಕ್ತವಾಗಿರುವಂತಹ ಚೈತನ್ಯಕ್ಕೆ ಸಾಮಾನ್ಯರು ಜಡ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಅಂತೆಯೇ ಜಡದಿಂದ ಚೈತನ್ಯದ ಉತ್ಪತ್ತಿ ಅನ್ನುವಂಥದ್ದೇ ಇಲ್ಲ. ಚೇತನದಿಂದಲೇ ಚೈತನ್ಯದ ಉತ್ಪತ್ತಿ ಪ್ರಾಕಟ್ಯ ಅನ್ನುವಂಥದ್ದನ್ನು ಒಪ್ಪಿಕೊಂಡು ಪ್ರತಿಯೊಂದು ಯುಗದಲ್ಲಿ ಕೂಡ ಪರಮಾಚಾರ್ಯ ಲಿಂಗೋದ್ಭವರಾಗಿ ಬಂದು ಈ ಸನಾತನ ವೀರಶೈವ ಧರ್ಮವನ್ನು ಸಂಸ್ಥಾಪಿಸಿದ್ದಾರೆ. ಈ ಧರ್ಮದ ವೈಶಿಷ್ಟ್ಯ ಅಂದರೆ ಎಲ್ಲರಿಗೂ ಸಮಾನವಾಗಿ ಸಂಸ್ಕಾರ ಕೊಡ್ತಕ್ಕಂಥ ಧರ್ಮಕ್ಕೆ ನಾವು ಸನಾತನ ವೀರಶೈವ ಧರ್ಮ ಅಂತ ಕರೀತಾ ಇದ್ದೇವೆ. ಈ ಧರ್ಮದ ಲಿಂಗ ದೀಕ್ಷಾ ಸಂಸ್ಕಾರವನ್ನು ಮಾಡುವಾಗ ಯಾವುದೇ ವರ್ಣ ಆಶ್ರಮಗಳ ಭೇದವನ್ನು ಮಾಡಲಾರದೆ ಅಪೇಕ್ಷೆ ಪಡುವಂತ ಎಲ್ಲರಿಗೂ ಸಮಾನವಾಗಿ ಸಂಸ್ಕಾರ ಕೊಡತಕ್ಕಂಥದ್ದು ಈ ಧರ್ಮ. ಅಂತಾನೆ ಪರಮಾತ್ಮ ಪಂಚಾಚಾರ್ಯರಿಗೆ ಗೋಲೋಕ ಕಳಿಸೋ ಕಾಲಕ್ಕೆ ಸ್ಥಾಪಯಿಷ್ಯಥ ಭೂಲೋಕೆ ಸರ್ವೇಷಾಂ ಹಿತಕಾರಕಂ, ಸಮಸ್ತ ಮನುಕುಲದ ಹಿತಕ್ಕಾಗಿ ಈ ಧರ್ಮವನ್ನು ಸ್ಥಾಪಿಸಬೇಕನ್ನುವಂತ ಶಿವನ ಆದೇಶದ ಮೇರೆಗೆ ಈ ಧರ್ಮದಲ್ಲಿ ಯಾವುದೇ ಭೇದ ಭಾವವನ್ನು ಮಾಡಲಾರದೆ ಸರ್ವರಿಗೂ ಸಮಾನವಾದ ಸಂಸ್ಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅಂತೆಯೇ ಈ ಧರ್ಮಕ್ಕೆ ವಿರೋಧ ರಹಿತಂ ಶೈವಂ ವೀರಶೈವಂ ವಿದುರ್ಬುಧ ಅಂತ ಕರೆದು, ಅಂದ್ರೆ ಯಾರ ಜೊತೆಗೂ ವಿರೋಧವನ್ನು ಮಾಡಲಾರದೆ
ಸರ್ವರನ್ನು ತನ್ನಂತೆ ಪ್ರೀತಿಸುವಂತ ಧರ್ಮಕ್ಕೆ ಅದಕ್ಕೆ ಸನಾತನ ವೀರಶೈವ ಧರ್ಮ ಅಂತ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಜನನಾಯಕ ಅಂತ ಪ್ರಸಿದ್ಧವಾಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭದಲ್ಲಿ ಪಂಚಪೀಠಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾಡಿರುವಂತಹದ್ದು ಒಂದು ಔಚಿತ್ಯ. ಯಡಿಯೂರಪ್ಪನವರ ನೀತಿ ಏನದಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ಒಂದು ರಾಜಕೀಯ ಘೋಷವಾಕ್ಯವನ್ನು ಹಿಡ್ಕೊಂಡು ಬಹುತೇಕ ಎಲ್ಲರನ್ನೂ ಪ್ರೀತಿಸುವಂತ ಅಪರೂಪದ ವ್ಯಕ್ತಿ ಅಂದರೆ ಯಡಿಯೂರಪ್ಪ ಅನ್ನೋದನ್ನು ನಾವೆಲ್ಲರೂ ಮರಲಿಕ್ಕೆ ಸಾಧ್ಯವಾಗುವುದಿಲ್ಲ. ವಿಶೇಷವಾಗಿ ನಾವು ನಿನ್ನೆ ಬೆಳಗಿನ ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ವಿ. ಮನುಷ್ಯನ ಬದುಕಿನೊಳಗ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದಂದ್ರೆ ನಮ್ಮ ಆಯುಷ್ಯ. ಆಯುಷ ಕ್ಷಣ ಏಕೋಪಿ ನ ಲಭ್ಯ ಸ್ವರ್ಣ ಕೋಟಿಭಿ ಸಯೇವ ವ್ಯರ್ಥತಾಂ ನೀತಃ ಕಾನು ಹಾನಿಸ್ತತೋಧಿಕ. ಭಗವಂತ ಕೊಟ್ಟಿರ್ತಕ್ಕಂಥ ನಮ್ಮ ಆಯುಷ್ಯದಲ್ಲ, ಆಯುಷ್ಯದ ಬೆಲೆಯನ್ನ ಕಟ್ಟಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದನ್ನೊಬ್ಬ ಸುಭಾಷಿತಕಾರ ಹೇಳ್ತಾನೆ, ಆಯುಷ್ಯದ ಒಂದು ಕ್ಷಣವನ್ನ ಕೋಟಿ ಕೋಟಿ ಬಂಗಾರದ ನಾಣ್ಯಗಳನ್ನು ಕೊಟ್ಟರು ಕೂಡ ತೆಗೆದುಕೊಳ್ಳಿಕ್ಕೆ ಆಗೋದಲ್ಲ, ಖರೀದಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಇಂಥ ಅಮೂಲ್ಯವಾದ ಆಯುಷ್ಯದೊಳಗೆ ಭಗವಂತ ಒಂದು 100 ವರ್ಷ ಆಯುಷ್ಯ ಕೊಟ್ಟಾನಂತಂದ್ರೆ ಆಯುಷ್ಯದಲ್ಲಿ 50 ವರ್ಷಗಳನ್ನ ಸಮಾಜ ಸೇವೆಗೆ ಸಮರ್ಪಿಸಿರ್ತಕ್ಕಂಥ ಅಪೂರ್ವ ವ್ಯಕ್ತಿ ಅಂದ್ರೆ ನಮ್ಮ BS ಯಡಿಯೂರಪ್ಪನವರು. ಬಹುತೇಕ ಅಷ್ಟು ದೀರ್ಘವಾದ ಸಮಯವನ್ನು ಕೊಡೋದಷ್ಟೇ ಅಲ್ಲ, ಇವತ್ತು ತಮ್ಮ ಕೃತಜ್ಞತಾಗೆ ಉತ್ತರ ಕೊಡ್ತಕ್ಕಂಥ ಮಾತನ್ನು ಹೇಳಿದ್ರು ಅವರು. ನನ್ನ ಆಯುಷ್ಯದ ಕೊನೆಯ ಉಸಿರಿನವರೆಗೆ ಈ ದೇಶದ, ಈ ರಾಷ್ಟ್ರದ ಉಜ್ವಲತೆಗಾಗಿ ನಾನು ನಿರಂತರವಾಗಿ ಹೋರಾಡ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಶ್ರೀಶೈಲ ಜಗದು ಹೇಳಿದಂತೆ ಅವರ ಶರೀರಕ್ಕೆ ಆಯುಷ್ಯ ಮುಪ್ಪಾಗಿರ್ಬೋದೇ ವಿನಃ ಅವರ ಉತ್ಸಾಹಕ್ಕೆ, ಅವರ ಸಂಘರ್ಷಕ್ಕೆ ಇನ್ನು ತಾರುಣ್ಯ ಅನ್ನುವಂಥ ಮಾತನ್ನು ಹೇಳಿದರಲ್ಲ. ನಿಜವಾಗಲೂ ಕೂಡ ಇವತ್ತಿನ ಈ ಗೌರವ ಸಮಾರಂಭ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಅತ್ಯಂತ ಶ್ರೇಯಸ್ಸನ್ನು ಕೊಡುವಂತಹ ಕಾರ್ಯಕ್ರಮ ಆಗಿದೆ ಅನ್ನುವಂಥ ಮಾತನ್ನು ತಿಳಿಸ್ತಾ, ಯಡಿಯೂರಪ್ಪನವರಿಗೆ ಜಗದ್ಗುರು ಪಂಚಾಚಾರ್ಯ ಕೃಪಾಶೀರ್ವಾದದಿಂದ ಇನ್ನೂ ಹೆಚ್ಚು ಹೆಚ್ಚು ಆಯುಷ್ಯ ಪ್ರಾಪ್ತವಾಗಬೇಕು, ಉತ್ತಮವಾದ ಆರೋಗ್ಯನೂ ಕೂಡ ಅವರಿಗೆ ಸಿಗಬೇಕು, ಅವರ ಸೇವೆಗೆ ತಕ್ಕಂತೆ ಇನ್ನು ಹೆಚ್ಚಿನ ಸ್ಥಾನಮಾನಗಳು ಕೂಡ ಅವರಿಗೆ ದೊರಕಲಿ ಅಂತಕ್ಕಂತಹ ಶುಭ ಹಾರೈಕೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪರಿಶ್ರಮ ಮಾಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರಿಗೆ, BK ಸಂಗಮೇಶ್ವರ್ ಅವರಿಗೆ, ಆಯನೂರು ಮಂಜುನಾಥ್ರವರಿಗೆ, S ರುದ್ರೇಗೌಡರವರಿಗೆ, SN ಚನ್ನಬಸಪ್ಪನವರಿಗೆ ಹಾಗೂ CS ಷಡಕ್ಷರಿ ಅವರಿಗೆ, ಬಳ್ಳಿಕೆರೆ ಸಂತೋಷ್ ಅವರಿಗೆ, SP ದಿನೇಶ್ ರವರಿಗೆ ಹಾಗೂ ನಮ್ಮ ಡಾಕ್ಟರ್ CA ಹಿರೇಮಠರವರಿಗೆ ಅನಂತ ಮಂಗಲ ಆಶೀರ್ವಾದವನ್ನು ತಿಳಿಸ್ತಾ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.